ಈಗ ದರ್ಶನ್ ಸರ್ ಬಗ್ಗೆ ಅಂದ್ರೆ ನೀವು ಯಾವಾಗ್ಲೂ ಮೈಸೂರು ದಸರಾದಲ್ಲಿ ನಾವೆಲ್ಲರೂ ನೋಡಿದೀವಿ. ಹರ್ಷಿಕಾ ಅವರು ದರ್ಶನ್ ಅವ್ರ ಪರ ಯಾವ ರೀತಿ ಇದ್ರು, ಎಲ್ಲೆಲ್ಲೋ ಅವ್ರ ಬಗ್ಗೆ ಜೈ ಡಿ ಬಾಸ್ ಅಂತ ಎಲ್ಲ ಕರೀತಾ ಇದ್ರಿ ನೀವು. ಅವಾಗ ಅಭಿಮಾನಿಗಳು ಕೂಡ ಕೂಗಾಟ ಅರಚಾಟ ಜಾಸ್ತಿ ಆಗ್ತಾ ಇತ್ತು. ಸೊ ನಾವೇ ಅದನ್ನ ಸಾಕ್ಷಿ ಮಾಡಿದೀವಿ. ಸೊ ಈಗ ಅವ್ರಿರೋ ಸಂದರ್ಭ, ಅಫ್ಕೋರ್ಸ್ ನಿಮ್ಮನ್ನ ಕೇಳಬಾರ್ದು ಈ ಇದರಲ್ಲಿ, ಸಾರಿ. ಸೊ ಆದ್ರೂ ನೀವು ತುಂಬಾ ಇಷ್ಟ ಪಡ್ತೀರಾ ಅವ್ರನ್ನ ಅಂತ ಕೇಳ್ತಾ ಇದ್ದೀನಿ. ಏನ್ ಇಲ್ಲ, ನನ್ಗೆ ಏನಂದ್ರೆ ಇಲ್ಲಿ ಒಂದು ವಿಚಾರಣೆ ಆಗ್ತಿರೋದ್ರಿಂದ, ಒಂದು ಬೇರೆ ಮಟ್ಟಕ್ಕೆ ಅದು ಹೋಗಿರೋದ್ರಿಂದ ಅಲ್ಲಿ ಡಿಸಿಷನ್ ನಡೀತೆ, ಅಲ್ಲಿ ತೀರ್ಮಾನಗಳು ನಡೀತಾ ಇದೆ. ಇಲ್ಲಿ ನಾವು ಮಧ್ಯ ಏನ್ ಮಾತಾಡಿದ್ರು ತಪ್ಪಾಗುತ್ತೆ. ಸೊ ನನ್ನ ಪ್ರಕಾರ ಈ ವಿಷಯದ ಬಗ್ಗೆ ನಾನು ಮಾತಾಡಲ್ಲ ಅಷ್ಟೇ. ಐ ಜಸ್ಟ್ ಡೋಂಟ್ ವಾಂಟ್ ಟು ಕಾಮೆಂಟ್. ಯಾಕಂದ್ರೆ ಖಂಡಿತ ಒಬ್ಬ ನಟನಾಗಿ ನಾನು ಅವ್ರನ್ನ ತುಂಬಾ ಸಪೋರ್ಟ್ ಮಾಡ್ತೀನಿ, ತುಂಬಾ ಇಷ್ಟಪಡ್ತೀನಿ. ಬಟ್ ಇಲ್ಲಿ ಆಗ್ತಿರುವಂತ ಒಂದು ವಿಚಾರಣೆಗಳು ಅದು ಲಾ ಅಂಡ್ ಆರ್ಡರ್ ವಿಚಾರ. ಇಲ್ಲಿ ನಾವು ಮಧ್ಯ ಕಾಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ. ಸೊ ಅವರು ಖಂಡಿತ ಅಲ್ಲೇನು ತೀರ್ಮಾನ ತಗೊಳ್ತಾರೆ ಅದು ತಗೊಳ್ಳಿ ಅಷ್ಟೇ. ಈಗ ದರ್ಶನ್ ಸರ್ ಬಗ್ಗೆ ಅಂದ್ರೆ ನೀವು ಯಾವಾಗ್ಲೂ ಮೈಸೂರು ದಸರಾದಲ್ಲಿ ನಾವೆಲ್ಲರೂ ನೋಡಿದೀವಿ. ಹರ್ಷಿಕಾ ಅವರು ದರ್ಶನ್ ಅವ್ರ ಪರ ಯಾವ ರೀತಿ ಇದ್ರು, ಎಲ್ಲೆಲ್ಲೋ ಅವ್ರ ಬಗ್ಗೆ ಜೈ ಡಿ ಬಾಸ್ ಅಂತ ಎಲ್ಲ ಕರೀತಾ ಇದ್ರಿ ನೀವು. ಅವಾಗ ಅಭಿಮಾನಿಗಳು ಕೂಡ ಕೂಗಾಟ ಅರಚಾಟ ಜಾಸ್ತಿ ಆಗ್ತಾ ಇತ್ತು. ಸೊ ನಾವೇ ಅದನ್ನ ಸಾಕ್ಷಿ ಮಾಡಿದೀವಿ. ಸೊ ಈಗ ಅವ್ರಿರೋ ಸಂದರ್ಭ, ಅಫ್ಕೋರ್ಸ್ ನಿಮ್ಮನ್ನ ಕೇಳಬಾರ್ದು ಈ ಇದರಲ್ಲಿ, ಸಾರಿ. ಸೊ ಆದ್ರೂ ನೀವು ತುಂಬಾ ಇಷ್ಟ ಪಡ್ತೀರಾ ಅವ್ರನ್ನ ಅಂತ ಕೇಳ್ತಾ ಇದ್ದೀನಿ. ಏನ್ ಇಲ್ಲ, ನನ್ಗೆ ಏನಂದ್ರೆ ಇಲ್ಲಿ ಒಂದು ವಿಚಾರಣೆ ಆಗ್ತಿರೋದ್ರಿಂದ, ಒಂದು ಬೇರೆ ಮಟ್ಟಕ್ಕೆ ಅದು ಹೋಗಿರೋದ್ರಿಂದ ಅಲ್ಲಿ ಡಿಸಿಷನ್ ನಡೀತೆ, ಅಲ್ಲಿ ತೀರ್ಮಾನಗಳು ನಡೀತಾ ಇದೆ. ಇಲ್ಲಿ ನಾವು ಮಧ್ಯ ಏನ್ ಮಾತಾಡಿದ್ರು ತಪ್ಪಾಗುತ್ತೆ. ಸೊ ನನ್ನ ಪ್ರಕಾರ ಈ ವಿಷಯದ ಬಗ್ಗೆ ನಾನು ಮಾತಾಡಲ್ಲ ಅಷ್ಟೇ. ಐ ಜಸ್ಟ್ ಡೋಂಟ್ ವಾಂಟ್ ಟು ಕಾಮೆಂಟ್. ಯಾಕಂದ್ರೆ ಖಂಡಿತ ಒಬ್ಬ ನಟನಾಗಿ ನಾನು ಅವ್ರನ್ನ ತುಂಬಾ ಸಪೋರ್ಟ್ ಮಾಡ್ತೀನಿ, ತುಂಬಾ ಇಷ್ಟಪಡ್ತೀನಿ. ಬಟ್ ಇಲ್ಲಿ ಆಗ್ತಿರುವಂತ ಒಂದು ವಿಚಾರಣೆಗಳು ಅದು ಲಾ ಅಂಡ್ ಆರ್ಡರ್ ವಿಚಾರ. ಇಲ್ಲಿ ನಾವು ಮಧ್ಯ ಕಾಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ. ಸೊ ಅವರು ಖಂಡಿತ ಅಲ್ಲೇನು ತೀರ್ಮಾನ ತಗೊಳ್ತಾರೆ ಅದು ತಗೊಳ್ಳಿ ಅಷ್ಟೇ.